ಹೆಲೋ, ಇವತ್ತು ನನ್ನ ಬ್ರೇಕ್ಫಾಸ್ಟ್ ಆದಮೇಲೆ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುಗೆ ಇನ್ನೂ ಸ್ನಾನ ಮಾಡಿಸಿರಲಿಲ್ಲ, ನಾನಂತೂ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಜೊತೆಗೆ ಈ ಒಂದು ಹೈ ಚೇರ್ನ ತರಿಸಿದ್ದೆ, ಅದರಲ್ಲಿ ಕೂರಿಸಿ ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಾಗವಾಗ ಒಂದು 10 ನಿಮಿಷ ಕೂರಿಸ್ತೀವಿ. ಸ್ವಲ್ಪ ಅಳ್ತಾಳೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಸೊ ಅದಾದಮೇಲೆ ಸರಿ ಹೋಗ್ತಾಳೆ. ಮತ್ತು ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವಳನ್ನೂ ಕೂಡ ರೆಡಿ ಮಾಡಿ ಆಯಿತು. ಇನ್ನೇನು ಟೈಮು ಆಯಿತು. ಊಟ ನೋಡೋಕೆ ಬಂದರೆ ಅಜ್ಜಿ ಎಲ್ಲ ಅನ್ನ ಚೆಲ್ಬಿಟ್ಟಿದ್ರು, ಅಂದರೆ ಇಟ್ಟಿದ್ದು ಚೆಲ್ಲೋಗಿತ್ತು. ಮತ್ತು ನಾನು ಊಟ ಹಾಕ್ಕೊಂಡು ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಅಂತ ತೊಗೊಂಡು ಬಂದಾಗ ಪಾಪು ಹಿಂಗೆ ಫುಲ್ಲು ಅದನ್ನೆಲ್ಲ ಬಗ್ಗಿಸ್ಬಿಟ್ಟು ಉಲ್ಟಾ ಮಾಡಿಬಿಟ್ಲು, ಎಲ್ಲ ಚೆಲ್ಬಿಟ್ಲು. ಎಷ್ಟು ಬೇಗ ದೊಡ್ಡೋಳಾಗ್ತಿದ್ದಾಳೆ ಅಂತ ಅನಿಸುತ್ತೆ. ಮತ್ತು ಇವತ್ತು ಹನುಮ ಜಯಂತಿ ಆಗಿದ್ದರಿಂದ ನಾನು, ಪಾಪು, ಮಮ್ಮಿ, ಅಜ್ಜಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಂದ ಮೇಲೆ ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅವಳನ್ನ ಈ ಥರ ಆಟ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಅಳ್ತಾನೆ ಇರ್ತಾಳೆ, ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಮತ್ತು ನೈಟು ಊಟನ ಮಾಡಿಕೊಂಡು ನನ್ನ ಡೇನ ನಾನು ಕಂಪ್ಲೀಟ್ ಮಾಡಿದೆ. ಮತ್ತೆ ಸಿಗುವ.